ಅನೇಕ ದಿನ ಇರ್ತದಂದ್ರ ಪ್ರತಿ ದಿವಸವೂ ಸಹಿತ ಒಬ್ಬೊಬ್ಬರು ಸ್ವಾಮಿಗಳು, ಈಗ ಯಾರ್ಯಾರು ಸ್ವಾಮಿಗಳು ದೊಡ್ಡ ದೊಡ್ಡ ಹೆಸರು ಮಾಡ್ಯಾರಲ್ಲ ಈ ನಾಡಿ ಒಳಗ ಧರ್ಮ ಜಾಗೃತಿ ಮಾಡ್ತಾ ಇದ್ದಾರಲ್ಲ, ಅಂತ ಧರ್ಮ ಗುರುಗಳನ್ನು ಕರೆಯಿಸಿ ಅವರಿಂದ ಧರ್ಮ ಸಂದೇಶವನ್ನು ಕೊಡುವಂತ ಕಾರ್ಯಕ್ರಮ ಅಲ್ಲಿ ನಡಿಬೇಕಂತಕ್ಕಂತ ಇಚ್ಛೆ ಅದು ನಮ್ದಾಗಿದೆ. ಮತ್ತಿನ್ನೊಂದೇನಂತಂದ್ರ ಒಂದನೇದು ಪ್ರವಚನ, ಎರಡನೇದು ಸಂಗೀತ, ಮೂರನೇದು ದಾಸೋಹ, ನಾಲ್ಕನೇದು ಪ್ರತಿದಿನ ಒಬ್ಬೊಬ್ಬರು ಸ್ವಾಮೀಜಿಗಳ ಒಂದು ಆಶೀರ್ವಚನ, ಐದನೇದು ಏನಂತಂದ್ರ ಅದು ನನ್ನ ಇಚ್ಛೆ ಏನಂತಂದ್ರ ಈ ಜಮಖಂಡಿ ಒಳಗ ಯಾರ್ಯಾರು ಸೇವೆ ಮಾಡ್ತಾ ಇದ್ದಾರೆ ವೈದಿಕ ರಂಗದೊಳಗ ವೈದ್ಯರು ಇರ್ತಾರಲ್ಲ ಅವರಿಗೆ, ಮತ್ತೆ ಯಾರು ಸೈನಿಕರಿಗೆ ಮತ್ತು ಆರಕ್ಷಕರಿಗೆ, ಪತ್ರಿಕಾ ಮಾಧ್ಯಮದವರಿಗೆ, ವಿಕಲಚೇತನರಿಗೆ, ಪೌರ ಕಾರ್ಮಿಕರಿಗೆ, ಈ ಎಲ್ಲ ಸ್ವಚ್ಛ ಮಾಡುವಂತ ಪೌರ ಕಾರ್ಮಿಕರನ್ನ ಹಿಡ್ಕೊಂಡ ಯಾರ್ಯಾರು ದೊಡ್ಡ ಹುದ್ದೆ ಒಳಗೆ ಸೇವಾ ಮಾಡ್ತಾ ಇದ್ದಾರಲ್ಲ ಅವ್ರಿಗೂ ಕೂಡ ಈ ಮಠದಿಂದ ಗೌರವ ಸನ್ಮಾನ ಮಾಡ್ಬೇಕಂತಕ್ಕಂಥದ್ದು ಇಚ್ಛೆ ಅದು ನಮ್ದಾಗಿದೆ. ಐದನೇದು. ಆರನೇದು ಏನಂತಂದ್ರ ಸಂಚಿಕೆ ಪ್ರವಚನ ಕಾರ್ಯಕ್ರಮ ಆಯ್ತು. ಬೆಳಗ್ಗೆ ಏನು ಮಾಡೋದಂತಂದ್ರ ಪ್ರತಿ ವಾರದ ಪಾದಯಾತ್ರೆ ಬೆಳಗ್ಗೆ ಸರಿಯಾದ ಸಮಯ 5:30, 6 ಗಂಟೆಗೆ ಆ ವಾರ ಪಾದಯಾತ್ರೆ ಸ್ಟಾರ್ಟ್ ಮಾಡೋದು. ಈ ಜಮಖಂಡಿ ಒಳಗೆ ಎಷ್ಟದಾವಲ್ಲ ಅಷ್ಟು ವಾರ ಪಾದಯಾತ್ರೆ ಮಾಡೋದು. ಜೋಳಿಗೆ ಇಟ್ಕೊಂಡು ಪಾದಯಾತ್ರೆ ಮಾಡೋದು. ಯಾಕೆ ಜೋಳಿಗೆ ಇಟ್ಕೊಂಡು ಅಂತಂದ್ರೆ ನಾ ಹೇಳ್ತಿರ್ತೀನಿ ಹಂಗ, ಎದಕ್ಕಂತಂದ್ರೆ ಯಾರು ಈ ಜಮಖಂಡ್ಯಾಗ ಬಾಳ ಕಳಿಸ್ಯಾರ ಎಲ್ಲರೂ ದುಡ್ಡು, ಬಂಗಾರ ದುಡ್ಡು ಬಾಳ ಕಳಿಸ್ಯಾರಂತ. ಅದಕ್ಕೆ ಒಬ್ಬರಿಗೆ ಎಲ್ಲ ಖಾಲಿ ಮಾಡ್ಕೊಂಡು ಬರೋಣ ಅಂತ ತಿಳ್ಕೊಂಡ್ರೆ ಪ್ರತಿ ಮನೆ ಮುಂದೆ ಜೋಳಿಗೆ ಹಿಡ್ಕೊಂಡು ಅಡ್ಡಾಡ್ಬೇಕಂತ ನಾವು ಮಾಡಿ. ಯಾಕಂದ್ರೆ ನಮ್ಮ ಒಲೆ ಮಠ ಒಂದ್ ಸ್ವಲ್ಪ ಬಡು ಆಗೈತಿ ಇತ್ತೀಚೆಗೆ, ಸ್ವಲ್ಪ ಶ್ರೀಮಂತ ಮಾಡ್ಬೇಕಾಗಿತ್ತು. ಹಾ ನಮ್ಮವ್ ಹೇಳಕತ್ತ ಅದನ್ನ ಹಿಡ್ಕೊಂಡ್ ಬರಂಗಿದ್ರೆ ನೀ ರೊಕ್ಕ ಬರಕ ಹೋಗ್ಬೇಡ ಸ್ವಾಮಿ ಅನ್ನುವಂತ ಜನನು ಅದಾರ. ಅದಕ್ಕೆ ನಾ ಜೋಳಿಗೆ ಹಿಡ್ಕೊಂಡ ಯಾವ ರೊಕ್ಕನೂ ಇಸ್ಕೊಳಕ್ ಬರುವುದಿಲ್ಲ. ನನಗೆ ರೊಕ್ಕದ ಆಸೆ ನಾ ಸಣ್ಣವಿದ್ರಾಗಿಂದನೂ ಅದು ನನಗೆ ಯಾವುದು ಕೂಡ ಇಲ್ಲ. ನನಗೇನು ಉದ್ದೇಶ ಅಂತಂದ್ರ ನನ್ನ ಈ ಓಲೆ ಮಠ ಪ್ರತಿ ಮನೆಗೂ ಕೂಡ ತಲುಪಬೇಕು. ನಾ ಮೆರಿಬೇಕಂತ ತಿಳ್ಕೊಂಡು ಈ ಮಠಕ್ಕೆ ಬಂದಿಲ್ಲ, ಈ ಮಠವನ್ನು ಮೆರೆಸ್ಬೇಕಂತ ತಿಳ್ಕೊಂಡು ಈ ಮಠಕ್ಕೆ ಅದಕ್ಕೆ ಈ ಜೋಳಿಗೆ ಇಟ್ಟುಕೊಂಡೆ ಯಾಕೆ ಅಡ್ಡಾಡೋದು ಅಂತಂದ್ರ ಯಾವ ಬಂಗಾರ ಯಾವ ದುಡ್ಡು ಏನು ದವಸ ಧಾನ್ಯ ಹಾಕಂತ ತಿಳ್ಕೊಂಡು ಜೋಳಿಗೆ ಹಿಡ್ಕೊಂಡು ಅಡ್ಡಾಡೋದಲ್ಲ. ಯಾರು ಈ ಜಮಖಂಡಿ ಒಳಗ ಯಾರು ದುಶ್ಚಟ ಮಾಡಕತ್ತಾರಲ್ಲ, ಯಾರು ದುಶ್ಚಟ ಮಾಡಿ ತಮ್ಮ ಜೀವನವನ್ನು ಹಾಳು ಮಾಡ್ಕೊಳಕತ್ತಾರಲ್ಲ ಅವರಿಂದ ದುಶ್ಚಟ ಬಿಡಿಸೋದಕ್ಕೋಸ್ಕರ ಆ ಜೋಳಿಗೆ ಹಿಡ್ಕೊಂಡು ಪ್ರತಿ ವಾರ ಪಾದಯಾತ್ರೆ ಮಾಡ್ಬೇಕಂತ ಮಾಡೋಣ್ರಿ ಅಜ್ಜಾರ. ನಿಮ್ ಜೊತೆ ನಾವು ಬರ್ತೇವಂತ ಜೋರ್ ಚಪ್ಪಾಳೆ ತಟ್ಟರು. ಎಲ್ಲರೂ ಕೂಡ ಬರಬೇಕು. ಇದು ಒಳ್ಳೆ ಒಳ್ಳೆ ವಿಚಾರಗಳನ್ನು ನಾವು ಇಟ್ಟುಕೊಂಡಾಗ ಯಾವುದು ಸ್ವಾರ್ಥಕ್ಕೋಸ್ಕರ ನಾವು ಇಟ್ಟುಕೊಂಡಿಲ್ಲ. ಒಳ್ಳೆಯದೊಂದು ಹೊಸದೊಂದು ಧರ್ಮ ಕ್ರಾಂತಿ ಈ ಜಮಖಂಡಿ ಒಳಗೆ ನಡಿಬೇಕಂತಕ್ಕಂಥ ಉದ್ದೇಶ ಅದು ನಮ್ದಾಗಿಲ್ಲ. ಮೊದಲಿನಿಂದ ನೀವು ನೋಡಾರಿ ಈ ಇತಿಹಾಸ ಒಲೆ ಮಠದ ಇತಿಹಾಸದೊಳಗ ಬಸವಪುರ ನಡೆದ್ರ ಆ ಇತಿಹಾಸ ದಾಖಲೆಯನ್ನು ಇನ್ನು ಯಾರಿಗೂ ಕೂಡ ಮರೆಯಕ್ಕಾಗಿಲ್ಲ. ಅಂತ ಕಾರ್ಯಕ್ರಮ ಈ ಓಲೆ ಮಠದಿಂದ ನಡೆದದ. ನೀವೆಲ್ಲರೂ ಕೂಡ ಸಣ್ಣವ್ರು ಇರ್ತಾವೆ ಅಂತ ಸಹಿತ ನೋಡ್ತಾ ಇದ್ದೀರಿ ಅಂತಕ್ಕಂಥದ್ದು ನೀವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕು. ಅದು ಅಲ್ಲಿಗೆ ಸ್ಟಾಪ್ ಆಗ್ಬಾರ್ದು. ಅದು ನಿರಂತರವಾಗಿ ಈ ಓಲೆ ಮಠದಿಂದ ಧರ್ಮ ಕ್ರಾಂತಿ ನಡೀಬೇಕನ್ನೋ ಒಂದು ಉದ್ದೇಶ ಇಟ್ಕೊಂಡು ಈ ಕಾರ್ಯಕ್ರಮ ಮಾಡೋದೈತಿ. ಅದಕ್ಕೆ ಎಷ್ಟನೇ ತಾರೀಕು 15ರಿಂದ 29ನೇ ತಾರೀಕು ಮಟ್ಟ ಪ್ರವಚನ, ಈ ವಾರ ಪಾದಯಾತ್ರೆ. 30ನೇ ತಾರೀಕು ಬಸವ ಜಯಂತಿ ದಿನ ಏನ್ ಮಾಡೋದಂತಂದ್ರ ಎಲ್ಲ ಅಕ್ಕನ ಬಳಗ, ಎಲ್ಲ ತಾಯಂದಿರು ಮತ್ತೆ ಎಲ್ಲಾ ಶರಣ ಬಳಗ ಕರ್ಕೊಂಡ ಬಸವಣ್ಣನ ಒಂದು ಭಾವಚಿತ್ರ ಮೆರವಣಿಗೆ ಮಾಡೋದು. ಇಡೀ ಜಮಖಂಡಿ ಎಲ್ಲಾ ಕಡೆ ಏನ್ ಮಾಡೋದಂತಂದ್ರ ಎಲ್ಲಾ ಸರ್ಕಲ್ಗಳಿಗೆ ಹಾಕಿ ಮೆರವಣಿಗೆ ಮಾಡೋದು. ಪ್ರತಿಯೊಬ್ಬರ ತೆಲಿನಾಗ ಏನ್ ಇಟ್ಕೊಳ್ಳೋದಂತಂದ್ರ ಕುಂಭ ಇಟ್ಟುಕೊಳ್ಳೋದಿಲ್ಲ, ಕುಂಭ ಇಲ್ಲ. ಭಾಳ ಜಗತ್ತ ಮೊದಲ ಬೇಸಿಗೆಗಾಲ, ನಿಮ್ ಕಷ್ಟ ನಾವು ಅರ್ಥ ಮಾಡ್ಕೊತೇವೆ. ಅದಕ್ಕೆ ಯಾವ ಕುಂಭ ಇಲ್ಲ, ಏನೂ ಇಲ್ಲ. ಎಲ್ಲರ ತಲೆ ಮ್ಯಾಗ ಏನ್ ಇಟ್ಕೋಬೇಕಂತಂದ್ರ ಜ್ಞಾನವನ್ನು ನಮ್ಮ ಜಾಗೃತ ಮಾಡುವಂತ ಬಸವಣ್ಣವರ ವಚನ ಪುಸ್ತಕವನ್ನು ಇಟ್ಟುಕೊಂಡ ಆ ಬಸವಣ್ಣನ ಮೂರ್ತಿಯನ್ನ ಎಲ್ಲ
ಉದ್ದೇಶ, ಮೆರವಣಿಗೆ ಮಾಡ್ಕೊಳ್ಳೋ ಉದ್ದೇಶ ಅದು ನಮ್ದಾಗ್ಯದ. ಮತ್ತ ಇದು ಬೆಳಗ್ಗೆ ಆಯ್ತು, ಸಾಯಂಕಾಲ ಏನ್ ಮಾಡೋದಂತಂದ್ರ ಆ ಮೆರವಣಿಗೆ ಮುಗಿಸ್ಕೊಂಡು ಬಂದ ಮಧ್ಯಾಹ್ನ ಅದು ಮುಗಿರ್ತದ. ಮಧ್ಯಾಹ್ನ ಮುಗಿದ್ಮೇಲೆ ಮತ್ತೆಲ್ಲರೂ ಪ್ರಸಾದ ಮಾಡಿ ಸಾಯಂಕಾಲ ಏನ್ ಮಾಡೋದಂತಂದ್ರೆ ಎಲ್ಲಾ ಹಳ್ಳಿಯಿಂದ ಭಕ್ತರು ಬರ್ತಾರೆ. ನಮ್ಮ ಕಂಕನವಾಡಿ ಭಕ್ತರು ಹಗ್ಗ ತಗೊಂಡ್ಬರ್ತಾರ ಅವ್ರ ಊರಿಂದ, ನಮ್ಮ ಕಡ್ಕೊಳದ ಭಕ್ತರು ಕಳಸ ತಗೊಂಡ್ ಬರ್ತಾರ. ನಮ್ಮ ಹಾವೇರಿ ಜಿಲ್ಲಾ ಚಿಕ್ಕಾವು ತಾಲೂಕು ನಮ್ಮ ಶಾಖಾ ಮಠ ಹುಡುಗರಿನ ಭಕ್ತರು ಏನ್ ತರ್ತಾರಂದ್ರ ಬಸವಣ್ಣವರ ಮೂರ್ತಿ ತಗೊಂಡು ಬರ್ತಾರ ತೇರಿನೊಳಗೆ ಇಡಾಕ. ಮತ್ತೆ ಎಲ್ಲಾ ಭಕ್ತರು ಸಹಿತ ಇಲ್ಲಿ ಸುತ್ತಮುತ್ತ ಹಳ್ಳಿ ಈಗ ಸ್ಟಾರ್ಟ್ ಮಾಡೋ ಕೆಲಸ ಸುತ್ತಮುತ್ತ 20 ಹಳ್ಳಿ ಎಲ್ಲಾ ಕಡೆನೂ ಸಹಿತ ಈ ಹಳ್ಳಿಯನ್ನು ಈ ಕಾರ್ಯಕ್ರಮವನ್ನು ಪ್ರಚಾರ ಮಾಡುವಂತ ಕೆಲಸ ಮಾಡ್ತೇವೆ. ಸುತ್ತಮುತ್ತ 25-30 ಹಳ್ಳಿ ಜನ ಆ ಲಾಸ್ಟ್ ರಥೋತ್ಸವಕ್ಕೆ ಬರ್ಬೇಕನ್ನತಕ್ಕಂತ ಉದ್ದೇಶ ಇಟ್ಕೊಂಡು ಅದನ್ನು ಪ್ರಚಾರ ಮಾಡುವಂತ ಕೆಲಸ, ಪ್ರತಿ ಹಳ್ಳಿಗೆ ಹೋಗಿ ಅದನ್ನ ಹಣ ಮಾಡುವಂತ ಕೆಲಸವನ್ನು ನಾನು ಮಾಡ್ತೇನೆ. ಆವಾಗ ರಥೋತ್ಸವಕ್ಕೆ ಎಲ್ಲಾ ಸುತ್ತಮುತ್ತಲಿನ ಹಳ್ಳಿ ಜನ ಆ ರಥೋತ್ಸವಕ್ಕೆ ಬರ್ತಾರ. ಅದು ಲಾಸ್ಟ್ ಆ ರಥೋತ್ಸವ ಮಾಡಿ